ಕಾಫಿ ಗಿಡ ಫಸ್ಟು ನಾಟಿ ಮಾಡೋದ್ರಿಂದ ಹಿಡಿದು ಮುಂದಕ್ಕೆ ಬೆಳೆಸ್ಕೊಂಡು ಹೋಗೋವರೆಗೂ ಫಸ್ಟು ಇನ್ನೊಂದೇ ಈಗ ಯಾರು ರೇಬುಕ್ಕೆ ಕೆಲಸದವ್ರ ಸಮಸ್ಯೆನೇ ಜಾಸ್ತಿ ಇದೆ. ಕೆಲಸದವ್ರು ಸಿಗಲ್ಲ. ಇಂಥ ತೋಟಗಳಲ್ಲಿ ಆನೆ, ಕಪಿ ಮತ್ತು ಅಳಿಲ್ ಕಾಟಗಳಿದೆ. ಆನೆ ಕಾಟ ಅಂದರೆ ತೋಟಕ್ಕೆ ಕೆಲಸಕ್ಕೆ ಜನ ಬರೋಲ್ಲ. ಈಗ ಕಾಟಿ, ಕಪಿ ಇದ್ರ ಕಾಟದಿಂದ ಭಾರಿ ಸಮಸ್ಯೆ ಇದೆ. ಮತ್ತು ತೋಟಗಳಿಗೆ ಹೋಗೋಕ್ಕೂ ಬೆಳಿಗ್ಗೆ ಬೇಗ ಹೊರಡೋದಕ್ಕೂ ಆನೆ ಕಾಟ ಇದೆ. ಹಾಗೆ ತೋಟದಲ್ಲಿ ಬಂದರೆ ಕಪಿಗಳು, ಈ ಕಾಟಿಗಳು ಎಲ್ಲ ಇರೋದ್ರಿಂದ ಜನಗಳು ತೋಟಕ್ಕೆ ಬರೋದಕ್ಕೆ ಹೆದರ್ತಾರೆ. ಮತ್ತು ಕೆಲಸಕ್ಕೆ ಬರೋದಕ್ಕಿಲ್ಲಿ ಈಗ ಲೋಕಲ್ ಜನಗಳು ಯಾರು ಬರೋಲ್ಲ. ಹೇಗೆ ಅಂದರೆ ಅವರು ಹಿಂದಿನಿಂದ ಇದ್ದಂಗಿಲ್ಲ. ಏನಂದರೆ ಮಕ್ಕಳುಗಳೆಲ್ಲ ಓದ್ಬಿಟ್ಟು ಬೇರೆ ಬೇರೆ ಕಡೆ ಡ್ಯೂಟಿಗೆ ಹೋಗಿ ಸೇರ್ಕೊಂಡಿದ್ದಾರೆ. ಇಲ್ಲಿ ಇವರು ಅಪ್ಪ ಅಮ್ಮ ಇದ್ದಾರೆ, ಅವ್ರ ಕೈಲಿ ಏನು ಕೆಲಸ ಮಾಡೋಕ್ಕಾಗಲ್ಲ. ಇಲ್ಲಿ ಹೊರಗಡೆಯಿಂದಲೇ ಕರೆಸಿ ಕೆಲಸ ಮಾಡಿಸ್ಬೇಕಾಗಿದೆ. ಇಲ್ಲ ಇಲ್ಲಿರೋರಿಗೆ ಕೆಲಸ ಹೆಂಗೆ ಅಂತಂದರೆ ಬೆಳಿಗ್ಗೆನೇ ಅವ್ರಿಗೊಂದು ಸ್ವಲ್ಪ ಚಾರ್ಜಿಗೆ ಕೊಟ್ಬಿಟ್ಟು ಕೆಲಸ ಶುರು ಮಾಡಬೇಕು. ಮಾಮೂಲಿ ಈಗ ಈ ಬೆಳಿಗ್ಗೆಯಿಂದಲೇ ಎಣ್ಣೆ ಹೊಡ್ಕೊಂಡು ಬರೋರ್ದು ಬೇರೆ ಲೆಕ್ಕ. ಆಗ ಬರದೇ ಇರೋರು ಏನು ಗೊತ್ತಾ, ಅವ್ರದ್ದು ಒಂದು ಸಿಸ್ಟಮ್ ಇದೆ. ಬಂದರು, ಕೆಲಸ ಶುರು ಮಾಡಿದರು, ಇಷ್ಟು ಟೈಮಿಗೆ ಅವ್ರಿಗೊಂದು ಸ್ವಲ್ಪ ರೆಸ್ಟು. ಮೊದಲಿನ ಹಂಗೆ ಏನೋ ಕಂಟಿನ್ಯೂ ಕೆಲಸ ಮಾಡ್ತಾಯಿರ್ತೀವಿ ಅನ್ನಂಗಿಲ್ಲ. ಸ್ವಲ್ಪ 5 ನಿಮಿಷ 10 ನಿಮಿಷ ಕೂತರು ಯಾರು ಕೇಳೋಂಗಿಲ್ಲ. ನಾವೇನಾದರೂ ಯಾಕೆ ಕೂತಿದ್ಯಪ್ಪ ಅಂದರೆ ನಾಳೆಯಿಂದ ಅವ್ರು ಮತ್ತೆ ಕೆಲಸಕ್ಕೆ ಬರೋಲ್ಲ. ಮಲೆನಾಡು ಕಾಫಿ ಬೆಳೆಯೋದು ಎಷ್ಟು ಕಷ್ಟ ಅಂದರೆ, ನಾವು ಎಷ್ಟು ಸಣ್ಣದ್ರಿಂದ ಅದನ್ನ ಗಿಡ ಬೆಳೆದು ಅದು ಗಿಡ ಬೆಳಿಬೇಕಾದ್ರೆ ಅದು ಬೇಳೆನ ಒಗ್ಗಾಕಿ ಅದು ನಿಗಾ ನೋಡ್ಕೋಬೇಕು. ನೀರು ಇದೆಲ್ಲ ಅದು ಹುಟ್ಟುತ್ತಾ ಇಲ್ವೋ ಅದಕ್ಕೆಲ್ಲ ಮುಚ್ಚಿ ಅದಾದಮೇಲೆ ಇಷ್ಟಿಷ್ಟು ಉದ್ದ ಕಷ್ಟದಲ್ಲಿ ಬರುತ್ತೆ. ನಾವೆಲ್ಲ ಕಷ್ಟಪಟ್ಟರೆ ಅದನ್ನು ಬೆಳಿಬೇಕಾದ್ರೆ ಅದರೊಳಗಡೆ ಕೆಲಸ ಡೈಲಿ 330 ಕಾಲ ಕೆಲಸ ಮಾಡಬೇಕಾದ್ರೆ 6 ತಿಂಗಳು ಮಳೆಗಾಲದಲ್ಲಿ ಜಿಗಣೆ ಅಂದರೆ ಮೈಗೆ ಹತ್ತೋದು, ತಲೆವರೆಗೂ ಹೊತ್ತು ಬಿಡ್ತವೆ. ಕಡಿಯೋದು, ರಕ್ತ ಇಳಿಸ್ಕೊಳೋದು, ಪ್ಲಾಸ್ಟಿಕ್ ಕಟ್ಕೊಳೋದು, ಅದೆಲ್ಲ ನರ್ಕ ಬಂದು ಆಗಾಗ ಹಳ ಕೊಚ್ಚೋದು, ಅದ್ರ ಚಿಗುರು ತೆಗೆಯೋದು, ಅದು ಬುಡ ಕ್ಲೀನ್ ಮಾಡೋದು, ಅದು ಗೊಬ್ಬರ ಹಾಕೋದು, ಅದೆಲ್ಲ ಆದಮೇಲೆ ಮತ್ತೆ ಮಳೆಗಾಲ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಅದನ್ನು ಹಳ ಬಂದ್ಬಿಡುತ್ತೆ. ಕೊಚ್ಚುವಾಗ ಉಣ್ಣೆ ಅಂತ ಇರ್ತವೆ. ಅವು ಯಾರಿಗೂ ಕಣ್ಣಿಗೂ ಕಾಣಿಸಲ್ಲ. ಎಲೆ ಒಳಗಡೆ ಅವು ನಮ್ಮ ಮೈಗೆ ಹತ್ಕೊಂಡು ಕಿವಿ ಒಳಗೆ ಒಕ್ಕಳ ಅವು ಸಂದಿಗೆ ಕಡಿಯೋದು. ಕೆಲವು ಸರಿ ಕಿವಿ ಒಳಗೆ ಹೋದ್ರೆ ಡಾಕ್ಟ್ರ್ ಹತ್ರನೇ ಹೋಗಬೇಕು. ಹಂಗೆ ಡಾಕ್ಟ್ರ್ ಹತ್ರ ಹೋಗಿ ಅದನ್ನು ತೆಗಿಸ್ಬೇಕು. ಆಮೇಲೆ ಅದಾಯ್ತಾ ಸಂಜೆ 3 ಗಂಟೆ ಆಯಿತು ಅಂದ್ರೆ ತೋಟದಲ್ಲಿ ಕೆಲಸ ಮಾಡೋಕ್ಕೆ ನಿಲ್ಲಕ್ಕೆ ಬಿಡಕ್ಕಲ್ಲ. ಸೊಳ್ಳೆ ಮುಖಕ್ಕೆ ಮುತ್ತೋದು. ಅಂಥ ಕಷ್ಟದಲ್ಲಿ ನಾವು ಆ ತೋಟದಲ್ಲಿ ಕೆಲಸ ಮಾಡಾಗ ಆನೆ ಬರ್ತಾವಂತ ನೋಡ್ಕೊಳೋದು, ಪ್ಲಾಸ್ಟಿಕ್ ಕಟ್ಕೊಂಡು ಮಳೆ ಹುಯ್ತಾ ಇರುತ್ತೆ. ಆ ನರ್ಕದ ಕಾಫಿ ಹಣ್ಣು ಯಾರಿಗೆ ಬೇಕು, ರೇಟು ಐತೆ ಅಂತ ಜನಗಳಿಗಾಗಿರ್ಬೋದು. ಅದಕ್ಕೆ ಕಷ್ಟಪಡೋದು ಅಂದ್ರೆ ನಾವು ಬೆವ್ರು ಕೆಡ್ಗೋದಲ್ಲ, ರಕ್ತನೇ ಕೆಡಕ್ತೀವಿ ಭೂಮಿಗೆ. ಅದು ಯಾರಿಗಾದ್ರೂ ಗೊತ್ತಾ? ಅಷ್ಟೂ ಕಷ್ಟಪಟ್ಟರೆ ಮಾತ್ರ ಅದು ನಮಗೆ ಕೈಗೊಂದು ಸ್ವಲ್ಪ ಸಿಕ್ಕದು. ಅದನ್ನು ಬಂದು ಆನೆ, ಮಂಗ ಬಂದು ಹಣ್ಣು ತಿನ್ನೋದು. ಹಣ್ಣು ಆದ ತಕ್ಷಣ ಪಟಾಕಿ ಉಡ್ಸಿರಲ್ಲ, ಏನು ಮಾಡಿದರೂ ಹೋಗಲ್ಲ. ಈ ಬೆಳಿಗ್ಗೆಯಿಂದ ಏನು ಅಂದರೆ ಸ್ವಲ್ಪ ಡ್ರಿಂಕ್ಸ್ ಮಾಡೋಂಥವ್ರು ಇದ್ದರೆ ಅವ್ರಿಗೆ ಬೆಳಿಗ್ಗೆನೇ ಒಂದು ಸ್ವಲ್ಪ ಡ್ರಿಂಕ್ಸ್ ಕೊಟ್ಟರೆ ಮತ್ತು ಅವ್ರಿಗೆ ಕೆಲಸ ಚೆನ್ನಾಗಿ ಮಾಡ್ತೀನಿ ಅಂತ ಹುಮ್ಮಸ್ಸು ಬರುತ್ತೆ. ಕೆಲಸ ಶುರು ಮಾಡ್ತಾರೆ. ಮಾಡಿ ಮತ್ತೆ ಸ್ವಲ್ಪ ಟೈಮು ಅವರು ಹುಮ್ಮಸ್ಸಿನ ಚಾರ್ಜ್ ಮುಗಿದ ತಕ್ಷಣ ಮತ್ತೆ ಶುರು ಮಾಡ್ತಾರೆ. ಮತ್ತೊಂದು ಸ್ವಲ್ಪ ಕೊಟ್ಟರೆ ಹಂಗೆ ರನ್ನಿಂಗ್ ಆಗ್ತಾ ಇರುತ್ತೆ ಕೆಲಸ. ಏನಂದರೆ ಒಂದು ಪ್ಯಾಕೆಟ್ ಅವರಿಗೆ ಕುಡಿಯೋಕ್ಕೆ ಕೊಟ್ಟಂಗೆ ರನ್ನಿಂಗ್ ಆಗ್ತಾ ಇರುತ್ತೆ. ಮಧ್ಯಾಹ್ನದವ್ರಿಗೆ ಅಷ್ಟೇ. ಮಧ್ಯಾಹ್ನ ಮೇಲೆ ಅವ್ರದ್ದು ಮುಗೀತು ಅಲ್ಲಿಗೆ. ಬೇರೆ ನಾವೀಗ ಹೊರಗಡೆಯಿಂದ ಜನನ ಕರ್ಸ್ಕೊತೀವಿ ಅಂತಂದರೆ ವರ್ಷ ಕಳೆದ ವರ್ಷ ಮೊದಲು ಹಿಂದಿನ ವರ್ಷದಿಂದ ಹೆಂಗೆ ಬರ್ತಾರೋ ಹಂಗೆ ಒರಿಸ್ಸಾ, ಅಸ್ಸಾಮು, ಬಿಹಾರದಿಂದ ಜನ ಬರ್ತಾರೆ ಇಲ್ಲಿ ಕುಯ್ಯೋದಕ್ಕೆ. ಅವರಿಗೆ ರೂಮು, ನೀರು, ಕರೆಂಟಿನ ವ್ಯವಸ್ಥೆ ಎಲ್ಲ ಬೇಕು. ಅದರೊಟ್ಟಿಗೆ ಊಟ ಅವ್ರು ಅಡುಗೆ ಮಾಡ್ಕೊಳ್ತಾರೆ. ಮತ್ತು ಬರಬೇಕಾದ್ರೆ ಅವರಿಗೆ ಏನಂದ್ರೆ ಆಚೆಯಿಂದ ಬರಬೇಕಾದ್ರೆ ಟ್ರೈನ್ ಚಾರ್ಜಸ್ ಇದೆಲ್ಲ ಹಾಕಬೇಕು. ನಾವು ಬರ್ತಾರೆ, ಬಂದು ಒಂದು 10 ಜನ ಬಂದರೆ ನಮ್ಮದು ತೋಟಗಳ ಸುತ್ತಮುತ್ತದೆಲ್ಲ ಮುಗಿಸ್ಬಿಟ್ಟು ಮುಗಿಸ್ಬಿಟ್ಟು ಕಾಫಿ ಕುಯ್ದಾದ್ಮೇಲೆ ಅವ್ರು ಮತ್ತೆ ಹೊರಡ್ತಾರೆ ಊರಿಗೆ. ಅದು ಹೆಂಗೆ ಅಂದರೆ ಕೆಜಿ ಲೆಕ್ಕ ಕುಯ್ತಾರೆ. ಕೆಜಿಗೆ 1 ಕೆಜಿಗೆ ಇಷ್ಟು ಅಂತೇಳಿ ಈಗೇನು ನಡೀತಾ ಇದೆಯೋ ಆ ಲೆಕ್ಕದಲ್ಲಿ ಕುಯ್ದು ಹೊರಡ್ತಾರೆ. ಹಂಗೆ ಇಲ್ಲೆಲ್ಲ ಎಲ್ಲರೂ ಅಷ್ಟೇ ಮಾಡಿಸ್ತಾ ಇರೋದು.
ಕಾಫಿ ಬೆಳಿತಾರೆ ಅಂತಾರೆ, ರೇಟ್ ಐತೆ, ಅದಕ್ಕೆ ಎಷ್ಟು ಶ್ರಮ ಪಡ್ಬೇಕು ಅಂದ್ರೆ ಭಗವಂತಗೆ ಗೊತ್ತು. ಅಷ್ಟು ಶ್ರಮ ಪಡ್ಬೇಕು, ಅದು ಕೈಗೆ 3 ಕಾಳು ಸಿಕ್ಬೇಕಾರೆ ಅದನ್ನ ಮಾರಿ ಗಂಜಿ ಕುಡಿಯೋದು ನಾವು. ಯಾರಿಗೆ ಹೇಳೋದು ಜೀವನ? ಹಂಗಾಗೈತೆ ನಮ್ಮ ಜೀವನ. ಅಷ್ಟು ಕಷ್ಟ, ಮತ್ತೇನು ಮಾಡೋಕ್ಕಾಗಕ್ಲ ಈ ಮಲೆನಾಡಲ್ಲಿ. ಏನಾದ್ರೂ ಸರ್ಕಾರದಿಂದ ಸ್ವಲ್ಪ ಸೌಲಭ್ಯ ಬಂದ್ರೆ ಹೆಂಗಾದ್ರೂ ಬದುಕ್ಬೋದು, ಗಂಜಿ ಕುಡಿಬೋದು. ಕಾಫಿ ಎಲ್ಲ ಬಂದು ಗಿಡ ಮುರಿದಾಕೋದು, ಆನೆ ಬಾಳೆ ಬಂದು ತಿನ್ನೋದು, ಏನು ಬೆಳೆದ್ರು ಬಿಡು, ಸಪೋಟ ಬೆಳೆದ್ರೆ ಮಂಗ ತಿನ್ನೋದು, ಕಾಫಿ ತಿನ್ನೋದು, ಹೆಂಗ್ ಜೀವನ ಮಾಡೋದು ನಾವು? ಅಷ್ಟು ಜೀವನ ಭಾರಿ ಕಷ್ಟ. ಯಾರಿಗೆ ಹೇಳೋದು? ಯಾರ ಹತ್ರ? ಭಗವಂತನ ಹತ್ರ ಹೇಳ್ಕೋಬೇಕು. ಬಿಟ್ರೆ ಯಾರು ಇದ್ರ ಮಲೆನಾಡು ರೈತರ ಬಗ್ಗೆ ಜವಾಬ್ದಾರಿನೇ ತಗಂತ ಇಲ್ಲ. ಹಂಗಾಗೋಗೈತೆ ನಮ್ಮ ಪರಿಸ್ಥಿತಿ. ಒಂದು ಚೀಲ ಕಾಫಿ ಕುಯ್ದು ಒಂದು ಚೀಲ ಕಾಪಿನ ಪಕ್ಕ ಒಣಗಿಸಿ ರೆಡಿ ಮಾಡಬೇಕು ಅಂದರೆ ಒಂದು ಚೀಲಕ್ಕೆ 1,000 ರೂಪಾಯಿ ಖರ್ಚಿದೆ. ಒಂದು ಚೀಲ ಕಾಪಿನ ಕುಯ್ದು ಒಣಗಿಸಿ ರೆಡಿ ಮಾಡ್ತೀನಿ, 1,000 ಖರ್ಚಿದೆ ಒಂದು ಚೀಲಕ್ಕೆ. ಗಿಡ ನೆಡೋದ್ರಿಂದ ಹಿಡಿದು ಪ್ರೋಸೆಸ್ ಹೆಂಗೆ ಅಂದರೆ ಫಸ್ಟು ಕಾಡು ಕ್ಲೀನಾಗಿ ಕೊಚ್ಕೊಳ್ಳೋದು, ಅದ್ರ ಮೇಲ್ಗಡೆ ಲೈನ್ ಹಿಡಿಯೋದು ಅಂದರೆ ನಾವು ಸಣ್ಣ ಅರೇಬಿಕಾ ಗಿಡ ಆದರೆ 4 ಅಡಿ ಇಲ್ಲ 5 ಅಡಿಗೆ ಲೈನ್ ಹಿಡಿದು ಬಿಡ್ತೀವಿ. ರೋಬಸ್ಟ ಗಿಡ ಆದರೆ 10 ಅಡಿ, ಈಗ 8 ಅಡಿನೂ ಮಾಡ್ತಾರೆ. ಅದು ಅಂದರೆ ಅದ್ರ ಜಾತಿ ಚೇಂಜ್ ಆಗಿದೆ ಗಿಡದ ಅದ್ರ ಮೇಲ್ಗಡೆ. ಈಗ ಮೊದಲು ಆದರೆ ಓಲ್ಡ್ ರೋಬಸ್ಟ ಅಂತಿತ್ತು, ಅದಕ್ಕೆ 10 ಅಡಿನೇ ಬೇಕು. ಇವಾಗ ನಂಬರ್ ಗಿಡಗಳು ಬಂದಿದೆ, ಅದಕ್ಕೆ 8 ಅಡಿ ಸಾಕು. 8 ಅಡಿಯಿಂದ 8 ಅಡಿಗೆ ಲೈನ್ ಮಾಡ್ತಾರೆ. ಲೈನ್ ಮಾಡಿ ಗುಂಡಿ ತೆಗೆದ್ಬಿಟ್ಟು ಅದು ತೀನ ನಿಲ್ಲಿಸ್ಬಿಟ್ಟು ಗುಂಡಿ ತೆಗೆದು ಅದಕ್ಕೆ ಒಳಗಡೆ ಸುತ್ತ ಮಣ್ಣೆಲ್ಲ ಹೆರೆದು ಮುಚ್ಚಿಬಿಟ್ಟು ಮತ್ತೆ ಅದನ್ನ ತೆಗೆದ್ಬಿಟ್ಟು ಗಿಡ ನೆಡೋದು. ಒಂದು ಗಿಡ ನೆಡೋ ಲೆಕ್ಕಕ್ಕೆ ಫಸ್ಟು ಕಾಡು ಕೊಚ್ಚೋದ್ರಿಂದ ಹಿಡಿದು ಒಂದು ಗಿಡಕ್ಕೆ 100 ರೂಪಾಯಿ ಖರ್ಚು ಬೀಳುತ್ತೆ. ಗಿಡದ್ದಲ್ಲ, ಜಾಗ ಕ್ಲೀನ್ ಮಾಡಿ ನಟ್ಟಿದ್ದಕ್ಕಷ್ಟೇ, ಗಿಡದ ಸಪ್ರೇಟ್ 100 ರೂಪಾಯಿ ಖರ್ಚು ಬರುತ್ತೆ. ಅದನ್ನ ಬೆಳೆಸ್ತಾ ಗೊಬ್ಬರ ಹಾಕೋದು, ಗಿಡ ಕಾಡು ಕೊಚ್ಚೋದು ಇದೆಲ್ಲ ಮಾಡ್ಕೊಂಡು ಫಸ್ಲು ಬರೋಷ್ಟೊತ್ತಿಗೆ ಆ ಗಿಡಕ್ಕೆ ಏನಿಲ್ಲ ಅಂದ್ರೆ ನಮ್ಮ ಕೈಯಿಂದ ಒಂದು ಗಿಡಕ್ಕೆ 5,000 ರೂಪಾಯಿ ಅಷ್ಟು ಬಿದ್ದಿರುತ್ತೆ. ಫಸ್ಲು ಬರೋಷ್ಟೊತ್ತಿಗೆ, ಫಸ್ಲು ಆಮೇಲೆ ಕೊಡೋಕೆ ಶುರು ಮಾಡೋದು. ಅದು ಗೊಬ್ಬರ ಕ್ಲೀನ್ ಮಾಡೋದು, ಚಿಗುರು ತೆಗಿಯೋದು, ಸುತ್ತ ಇದೆಲ್ಲ ಎಲ್ಲ ಮರಗಸಿಯಿಂದ ಹಿಡಿದು ನೀರು ಕೊಡೋದು ಎಲ್ಲ ಸೇರಿ ಒಂದು ಗಿಡಕ್ಕೆ 5,000 ಖರ್ಚು ಬಂದಿರುತ್ತೆ ಫಸ್ಲು ಬರೋ ಟೈಮಿಗೆ. ಅದು ಲಾಭ ಇದೆ. ಕಾಫಿಯಲ್ಲಿ ಲಾಭ ಇಲ್ಲ ಅಂತ, ಲಾಭ ಇದೆ ಈ ರೇಟ್ ಇದ್ರೆ. ಅದೇ ರೇಟು ಡೌನ್ ಆಯ್ತು, ಈಗ 3,000 ರೇಟ್ ಬಂತು ಅಂದ್ರೆ ಕಾಫಿ ತೋಟ ಎಲ್ಲ ಆಡ್ಬಿಡ್ತಾವೆ, ಯಾರು ಮಾಡೋಕ್ಕೋಗಲ್ಲ. ಅಂದ್ರೆ ಈ ಜನ ಹೊರಗಡೆಯಿಂದ ಕರ್ಸಿ ಇದೆಲ್ಲ ಕೊಟ್ಟು ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಆದ್ರೆ ಈಗಿನ ರೇಟಲ್ಲಾದ್ರೆ ಲಾಭ ಇದೆ, ತೊಂದರೆ ಇಲ್ಲ. ಈಗಿನ ರೇಟಲ್ಲಿ ಲಾಭ ಇದೆ. ಅಂದ್ರೆ ಈ ರೇಟು ಮತ್ತೆ ಡೌನ್ ಆಯ್ತಾ ಬಂತು ಅಂದ್ರೆ ಮತ್ತೆ ತೋಟಗಳೆಲ್ಲ ಹಾಳ್ಬೀಳ್ತಾವೆ ಅಷ್ಟೇ, ಮತ್ತೇನೆ ಯಾರು ಮಾಡಕ್ಕೆ. ಈಗ ದಿನಗಳೆಲ್ಲ ತೋಟ ಆಗ್ತಾ ಇದಾವೆ, ಇನ್ನ ರೇಟ್ ಡೌನ್ ಆಯ್ತಾ ಬಂತು ಅಂದ್ರೆ ಅದು ಮತ್ತೆ ಅವೆಲ್ಲ ಹಾಳ್ಬೀಳ್ತೀವಿ. ಕಾಡು ನಾಶ, ಕಾಫಿ ಬೆಳೆಯೋರು ನಾಶ ಮಾಡ್ತಾ ಇದಾರೆ ಅನ್ನೋದಕ್ಕಿಂತ ಬೇರೆ ಇವು ಪ್ರಾಜೆಕ್ಟ್ಗಳು ನಾಶ ಮಾಡ್ತಾ ಇದಾರೆ ಹೊರತು ಕಾಫಿ ಬೆಳೆ ನಾಶ ಮಾಡ್ತಾ ಇಲ್ಲ. ಯಾಕಂದ್ರೆ ಕಾಫಿ ಗಿಡ ನಡ್ತಾರೆ, ಬೆಳಿತಾರೆ, ಮರನೂ ಬಿಡ್ತಾರೆ ಅಂತಂದಿಲ್ಲ. ಕಾಫಿ ಗಿಡ ನಟ್ಟಷ್ಟು ಕಾಫಿ ಗಿಡದಲ್ಲಿ ಹೆಂಗೂ ಇದಾಗೆ ಆಗುತ್ತೆ. ಅದೇ ಕಾಡಿದ್ರೆ ಕಾಡು ಬರೀ ಮರ ಬೆಳ್ಕೊಂಡು ಹೋಗ್ತಾವೆ ಅಷ್ಟೇ, ಅದ್ರಲ್ಲೇನು ಇದಾಗಕ್ಲ. ಕಾಡೇ ಬೇಕು ಅಂತ ಹೇಳೋದು ಎಲ್ಲಿಗೆ? ಹಿಂದೆಲ್ಲ ಇತ್ತು ಕಾಡು ಬೇಕು ಅಂತ, ಈಗ ಆ ಥರ ಏನು ಕಾಡು ಬೇಕು ಅನ್ನೋದೇನಿಲ್ಲ. ಪರಿಸ್ಥಿತಿ ಚೇಂಜ್ ಆಗ್ತಾ ಹೋಗಿದೆ. ಯಾಕಂದ್ರೆ ಕಾಫಿ ಗಿಡ, ಈ ಕಾಫಿ ಗಿಡ ಇದೆಯಲ್ಲ, ಇದ್ರಲ್ಲೇ ಬೇಕಾದಷ್ಟು ಆಗುತ್ತೆ. ಈಗ ಕಾಡು ಮರಗಳು ಬೆಳ್ಕೊಂಡು ಹೋಗಿರ್ತವೆ, ಏನಿರಲ್ಲ ಅದ್ರಲ್ಲಿ, ಕೆಳಗಡೆ ಏನಿರಲ್ಲ, ಇಷ್ಟೇ ಇರುತ್ತೆ. ಒಬ್ಬೊಬ್ಬ ಆಗ್ತೀವಿ ಈಗ ಸುಮ್ಮನೆ ಬರ್ತಾ ಇಲ್ಲ. ಈಗ ಮತ್ತೆ ಇನ್ನು ಲೋಕಲ್ ಜನನೂ ಬರ್ತಾ ಇಲ್ಲ. ಹಂಗಾಗಿ ಒಬ್ಬೊಬ್ಬ ಆದಾಗ ಭಾರಿ ಕಷ್ಟ ಆಗ್ತಿದೆ. ಇವ್ರಿಗೆ ಇಷ್ಟು ತೋಟ ಇದ್ದು ಒಂದು ಕಡೆಯಿಂದ ಕಾಫಿ ಘಾಟ ಬೇರೆ, ಅದ್ರಲ್ಲಿ ನೋಡೋದು ಆನೆ ಘಾಟ. ಬೆಳಿಗ್ಗೆ ಬೇಗ ಬಂದು ಕೆಲಸ ಮಾಡೋಣ ಅಂದ್ರೆ ಅದು ಹೆದರಿಕೆ, ಕಾಟಿ ಅದು ಹೆದರಿಕೆ, ಇದು ಸಮಸ್ಯೆ. ಎಂತ ಮಾಡೋಕ್ಕೂ ಕಷ್ಟ ಉಂಟು. ಕಾಫಿ ಬೆಳೆದಿದೆ, ಅದು ಕುಯ್ಯನ್ನಷ್ಟು ಅನ್ನ ಹಾಕಿದ್ದಂಗೆ ಮಂಗಗಳು ಬಂದು ತಿಂತವೆ. ಆ ಥರ ಸಮಸ್ಯೆ ಉಂಟು ಇಲ್ಲಿ. ಕಷ್ಟ ಅಂದರೆ ಬೇಗ ಒಂದು ಕೆಲಸ ಮಾಡೋಕ್ಕಾಗಲ್ಲ, ಹೆದರಿಕೆ ಆಗುತ್ತೆ ಇಲ್ಲಿ. ಆನೆ, ಕಾಟಿ ಮತ್ತೆ ಇವೆಲ್ಲ ಬಂದಾಗ ಹೆದರಿಕೆ ಆಗುತ್ತೆ. ರೈತರು ಇಲ್ಲಿಂದ ಅವರು ಕಾಫಿ ಏನಿದೆ ಅದನ್ನು ಕುಯ್ದುಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ತೊಗೊಂಡ್ಬಂದು ಇಲ್ಲಿ ಕೊಡ್ತಾರೆ. ಅದನ್ನು ನಾವು ರೋಸ್ಟ್ ಮಾಡ್ತೀವಿ. ರೋಸ್ಟ್ ಮಾಡಿ ಪೌಡ್ರ್ ಮಾಡಿ, ಇಲ್ಲೇ ಪೌಡ್ರ್ ಮಾಡಿ ಕಸ್ಟಮರಿಗೆಲ್ಲ ಕೊಡ್ತೀವಿ, ರೈತರುಗಳಿಗೆ. ಅವರು ತುಂಬ ಒಪ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ ಕಾಫಿ, ರಾಘವೇಂದ್ರ ಕಾಫಿ ಇಲ್ಲಿ ಚೆನ್ನಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಸರ್, ಅದೇ ಕಾಫಿದು ತುಂಬ ಫ್ಲಕ್ಚುಯೇಷನ್ ಆಗ್ತಾಯಿದೆ ರೇಟು. ಈ ಥರ ಇರುವಾಗ ನಾವು ಒಂದು ರೇಟ್ ಮಾಡಿರ್ತೀವಿ,
ಆಮೇಲೆ ಒಂದೇ ಸಲ ಜಾಸ್ತಿ ಆಗುತ್ತೆ, ಆಮೇಲೆ ಒಂದೇ ಸಲ ಕಡಿಮೆ ಆಗುತ್ತೆ. ಕಸ್ಟಮರ್ ಹತ್ರ ನಮ್ಮ ಹತ್ರ ನಮ್ಗಳಿಗೂ ಅವ್ರಿಗೂ ಸ್ವಲ್ಪ ಇದಾಗಿ ನಡೀತಾ ಇರುತ್ತೆ. ಹಂಗಾಗಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಹಳ್ಳಿಯವರು ಸುತ್ತಮುತ್ತ ಗ್ರಾಮ ಎಲ್ಲರೂ ಕಾಫಿ ತಗೊಂಬಂದು ಕೊಡೋದ್ರಿಂದ ಎಲ್ಲ ಕಾಫಿನೂ ನಾವು ಸ್ವಲ್ಪ ಬ್ಲೆಂಡ್ ಮಾಡಿ ಕೊಡೋದ್ರಿಂದ ಅದೊಂದು ಒಳ್ಳೆ ಕ್ವಾಲಿಟಿ ಬರುತ್ತೆ. ಅಂದರೆ ಒಂದೇ ತೋಟದ್ದು ಅಂತ ಅಲ್ಲ, ಸುತ್ತಮುತ್ತ ಗ್ರಾಮಗಳು ಎಷ್ಟಿದೆ ಅವರೆಲ್ಲ ತಗೊಬಂದು ಕೊಡೋದ್ರಿಂದ ಎಲ್ಲ ಕಾಫಿನೂ ನಾವು ಬ್ಲೆಂಡ್ ಮಾಡಿಕೊಡೋದ್ರಿಂದ ತುಂಬ ಒಂದು ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ. ಬಟ್ ಸರ್, ಇತಿಹಾಸದಲ್ಲೇ ಅಷ್ಟು ಜಾಸ್ತಿ ಆಗಿಲ್ಲ. ಈ ವರ್ಷ ಆ ಥರ ಒಂದು 2 ಇಯರ್ಸಿಂದ ಕಾಫಿ ರೇಟ್ ತುಂಬ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಅದಕ್ಕೆ ಸಹಕಾರ ಮಾಡಲೇಬೇಕು. ಹೋಟ್ಲವರು ಈಗ ನಾವು ಜಾಸ್ತಿ ಮಾಡಿದಾಗ ಅವರು ಅದು ಮಾಡಲೇಬೇಕಾಗುತ್ತೆ. ಹಾಗಾಗಿ ನಡೀತಾ ಇದೆ, ಹೆಂಗೋ ನೋಡೋಣ.